ಇವಾಗ ಇಲ್ಲಿ ಬಂದಿದ್ದೀನಿ, ಪದ್ಮಜಾಳ ಕತೆ ನೋಡೋಕ್ಕೆ ಬಂದಿದ್ದೀನಿ. ನೀವು ಎಲ್ಲರೂ ಪದ್ಮಜಾಳ ಕತೆ ನೋಡೋಕ್ಕೆ ಬಂದಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ, ನಮ್ಮೆಲ್ಲರಂತೆ ಫಾರಿನ್ ಕನಸು ಕಂಡ್ಕೊಂಡು ಮದುವೆಯಾಗಿ UK ಹೋದ್ಲು ಪದ್ಮಜ. ಅಲ್ಲಿಗೆ ಹೋದ ನಂತರ ದಿನನಿತ್ಯದ ಗ್ರಾಸರಿ, ಲಾಂಡ್ರಿ, ಡ್ರೈವಿಂಗ್ ಅಂತ ಇದ್ರಗಳ ಮಧ್ಯ ಓಡಿ ಹೋಗ್ತಿರೋ ವೀಕೆಂಡ್ಸ್ ಬೇರೆ. ಅಲ್ಲಿ ತನ್ನದೇ ಆದ ಪುಟ್ಟ ಕನ್ನಡ ಪ್ರಪಂಚ ಇದ್ದರೂ ಇಂಡಿಯಾ ಚಪಲ ಏನು ಬಿಟ್ಟಿಲ್ಲ. ಪೈ ಕೂಡಿಸ್ಕೊಂಡು ಇಂಡಿಯಾ ಟ್ರಿಪ್ಪಿಗೋಸ್ಕರ ಕಾಯ್ತಾ ಇರ್ತಾಳೆ ಈ ನಮ್ಮ ಪದ್ಮಜ. ಮೊದಲೆಲ್ಲ ಇಂಡಿಯಾಗೆ ಬಂದರೆ NRI ಬಂದರು ಅಂತ ಹೇಳಿ ತುಂಬ ಮರ್ಯಾದೆ ಕೊಡ್ತಿದ್ರು. ಈಗ ಯಾರು ಕ್ಯಾರೇ ಅನ್ನಲ್ಲ ರೀ. ಅವ್ರಗಳ ಕತೆ ಹೇಗಾಗಿದೆ ಅಂದರೆ, ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತಿಹ ಕರುನಾಡ ದೇಶದಿ ದೂರ ದೇಶಕ್ಕೆ ವಲಸೆ ಹೋದ ನಾರಾಯಣ ಪ್ರಜೆಗಳು, ನಾನ್ ರೆಸ್ಪೆಕ್ಟೆಡ್ ಇಂಡಿಯನ್ಸ್. ಅಂತೂ 8 ವರ್ಷಗಳ ನಂತರ ಬೆಂಗಳೂರಿಗೆ ಬಂದಿದ್ದಾಳೆ ಪದ್ಮಜ. ನಾನು ಕತೆಗಳನ್ನು ಕೇಳ್ತಾ ಪದ್ಮಜ ಕನ್ಫ್ಯೂಸ್ ಆಗಿಬಿಟ್ಟೆ ನೋಡಿ. ಬನ್ನಿ, ನಿಮ್ಮೆಲ್ರಿಗೂ ಫ್ರೀಯಾಗಿ ಕರ್ಕೊಂಡು ಹೋಗ್ತೀನಿ ಪದ್ಮಜಾಳ ಕತೆ ನೋಡೋಕ್ಕೆ. ಬರ್ತೀರಲ್ವಾ? ಮತ್ತೆ ತಡ, ಹೋಗೋಣ. ಹತ್ತೋನ್ವಾ ಮೆಟ್ರೋ? ಬನ್ನಿ. ಜಟ್ಲಾಗೆಲ್ಲ ಆಯ್ತೇನೆ ಪದ್ದು. ಅಮ್ಮ, ಆ ಸೊಪ್ಪಿನ ಸುಪ್ರಭಾತ ಕೇಳಿ ನಿದ್ದೆ ಎಲ್ಲ ಹಾಳಾಗೋಯ್ತು. ಮಾ, ತುಂಬಾ ಹೊಟ್ಟೆ ಹಸುತ್ತಾ ಇದೆಮ್ಮ. ಏನ್ ಮಾಡಿದ್ಯಮ್ಮ? ಒಚ್ಚಾವ್ಗೆನ ಅಕ್ಕಿ ರೊಟ್ಟಿನ? ಅಯ್ಯೋ, ನಿಮ್ಮ ಅಪ್ಪಂಗೆ ಕೊಲೆಸ್ಟ್ರಾಲ್ ಬಂದ್ಮೇಲೆ ಅದೆಲ್ಲ ಮಾಡೋದ್ ಬಿಟ್ಬಿಟ್ಟಿದೀನಿ ಕಣೆ. ಏನಿದ್ರು ಓಟ್ ಮೇಲು ಕೆಲಾಕ್ಸ್ ಅಷ್ಟೇ. ಓಟ್ ಮೀಲು 1000 ಮೈಲಿ ದೂರ ಬಂದ್ರು ನಾನು ಬೆನ್ಬಿಡ್ದು. ಹೋಗ್ಲಿ, ಸಂಕ್ರಾಂತಿ ಬರ್ತಿದೆ, ಎಳ್ಳು ಬೆಲ್ಲ ಸಕ್ಕರೆ ಚೆಲ್ಲ ಮಾಡೋಣ ಬಾ ಅಮ್ಮ. ಅಯ್ಯೋ, ಹಲೋ ಪದ್ದು, ಸಕ್ಕರೆ ಬೆಲ್ಲ ಅಚ್ಚು ಎಲ್ಲ ನಿಮ್ಮಮ್ಮ ಹೊರ್ತೋಗಿದ್ದಾಳೆ. ಹೆಸರು ಬೆಳೆಗೊಂದು ಒಗ್ಗರಣೆ ಕೋಸಂಬರಿ ಮಾಡಿದ್ರೆ ಹೆಚ್ಚಮ್ಮ. ಹೋಗ್ಲಿ ಬಾಮ್ಮ, ಸಿಟಿ ಮಾರ್ಕೆಟ್ಗೆ ಹೋಗ್ಬಿಟ್ಟು ಕಬ್ಬು ಅವರೆಕಾಳೆಲ್ಲ ತಗೊಂಬರೋಣ ಬಾ ಅಮ್ಮ. ಅಯ್ಯೋ ಪದ್ದು, ಈ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಯಾರೇ ಸಿಟಿ ಮಾರ್ಕೆಟಿಗೆ ಹೋಗಿ ಎಳ್ಳು ಬೆಲ್ಲ ಎಲ್ಲ ತರ್ತಾರೆ? ಮತ್ತೆ ಬ್ಲಿಂಕಿಟ್ ಅಲ್ಲೋ ಜೆಪ್ಟೋದಲ್ಲೇ ಬುಕ್ ಮಾಡಿದ್ರೆ 10 ನಿಮಿಷಕ್ಕೆ ಮನೆ ಬಾಗ್ಲಿಗೆ ತಂದಾಕ್ತಾರೆ. ಅಯ್ಯೋ ಅಮ್ಮ, ನಾನು ನಿನ್ ಜೊತೆ ಮಾತಾಡ್ತಾ ಮರ್ತೋಯ್ತಮ್ಮ. ರಂಗೋಲಿ ಆದ್ರೂ ಹಾಕೋಣ ಬಾ ಅಮ್ಮ. ಅಯ್ಯೋ, ಮನೆ ಬಾಗ್ಲಲ್ಲಿ ರಂಗೋಲಿ ಹಾಕಿದ್ರೆ ಯಾರೇ ನೋಡ್ತಾರೆ? ನಮ್ದೇ ರಂಗೋಲಿ ವಾಟ್ಸಪ್ ಗ್ರೂಪ್ ಇದೆ ಗೊತ್ತಾ? ಅದ್ರಲ್ಲಿ ರಂಗೋಲಿ ಹಾಕಿದ್ರೆ ಮ್ಯಾಕ್ಸಿಮಮ್ ಲೈಕ್ಸು ಕಮೆಂಟ್ಸು ನಂಗೆ ಬರೋದು. ಹೌದಾ? ಕಣಮ್ಮ, ಫೇಸ್ಬುಕ್ ಬಂದ್ಮೇಲೆ ನಿಮ್ಮಮ್ಮ ನನಗೆ ಫೇರ್ ಸೋರ್ಸಲ್ಲಿ ಮರ್ತ್ಬಿಟ್ಟಿದ್ದಾಳೆ. ಅಬ್ಬಾ ಸುಮ್ನಿರೋ, ನೀನ್ ಹಿಂಗ್ ರೇಗ್ಸ್ಬೇಡ. ಈಗ ಓಟ್ ಮಿಲ್ಸ್ ಆದ್ರೂ ಕೊಡ್ತಾ ಇದ್ದಾಳೆ, ಇದ್ರೆ ಬರೀ ಓಟ್ ಮಿಲ್ಸ್ ಫೋಟೋ ಮಾತ್ರ ಅಷ್ಟೇ. ಆಯ್ತು ಬಿಡಮ್ಮ. ಅಮ್ಮ, ನಿನ್ ಜೊತೆ ಮಾತಾಡ್ತಾ ನಾನು ಬಂದಿದ್ ಕೆಲ್ಸನೇ ಮರ್ತೋಯ್ತಮ್ಮ. US ಅಲ್ಲಿ UK ಅಲ್ಲಿ ನಮ್ ಕನ್ನಡ ಸಂಘ ಇದೆಯಲ್ಲ, ಸಂಕ್ರಾಂತಿ ಸಂಭ್ರಮ ಮಾಡ್ತಾ ಇದ್ದಾರೆ. ನಾ 10 ಸೀರೆ ತಗೊಂಡಿದ್ದೀನಮ್ಮ, 10 ಬ್ಲೌಸ್ ಹೊಲ್ಸ್ಕೊಂಡ್ಬಿಡ್ತೀನಿ. ಈಗ್ಲೇ ಆ ಶಕ್ತಿ ಟೈಲರ್ಸ್ ಇದನ್ನಲ್ಲ, ಅಲ್ಲಿ ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಇರು. ಹಿರೇ, ನಿಮ್ ಅತ್ತಿಗೆ ಬಂದ್ಲು ನೋಡೇಲಿ. ಹೌದಾ? ಕಾತ್ಯಾಯನಿ ಅತ್ಗೆ, This is old school, you see. Please call me Cat. ಕ್ಯಾಟಾ? ಕ್ಯಾಟು ಒಳ್ಳೆ ಮಾಡೆಲ್ ಇದ್ದಂಗಿದ್ಯಾ. ಇದು ಹೋದ್ ಸರಿ UK ಇಂದ ತಂದಿದ್ ಪರ್ಸ್ ಅಲ್ವಾ? Oh my God. Last time the purse what she gave me, even my servant didn't like it. This is from America. ಅಮ್ಮ, Oh my God. What is this you're wearing? Who are you wearing, darling? who am I wearing? Or what am I wearing? This blouse is from Shakti Tailors. This saree is from Chanbasappa and Silk. And falls and zigzag is Moolemane Vidya. Oh my God. See, I'm busy right now, okay? Monday, I'm busy with the beauty parlor. And Tuesday, I have a kitty party. And Wednesday, I have a dinner with Paki, you see. So I will all see you on Thursday. ಪ್ಯಾಕಿ ಅಂದ್ರೆ ಯಾರಮ್ಮ? ಅಯ್ಯೋ, ಪಾಕಿ ಕಣೆ. ಪಾಕಿ ಅಂದ್ರೆ ಪ್ರಕಾಶ.
ಹಾಕಿ ಬೇಬಿ. ಓ ಈ ಅತ್ಗೇನು ಬಲೆ ಮನೇಲಿ ಆಳು ಕಾಳು ಎಲ್ಲ ಇದ್ರು ಬಿಸಿ ಬಿಸಿ ಅಂತ ಇರ್ತಾಳೆ ಮೂರೊತ್ತುನು. ಅಲ್ವೇ ಅವ್ರನ್ನೆಲ್ಲ ಮೇಂಟೈನ್ ಮಾಡೋದೇ ಅಲ್ವೇನೆ ಇವಳ ಕೆಲ್ಸ. ಅದ್ ಸರಿ, ನೀನ್ ಇವ್ರನ್ನೆಲ್ಲ ಇಟ್ಕೊಂಡಿಲ್ವೇನೆ ಯು ಕೆಲಿ ಇತ್ಕೊಂಡು? ಇಟ್ಕೊಂಡಿದ್ದೀನಿ. ಕುಕ್ಕರು, ಡ್ರೈವರು, ಮಾಲಿ, ಜಾಡ್ಮಾಲಿ ಎಲ್ಲ ನಾನೇ. ಅಮ್ಮ ಅದೆಲ್ಲ ಕೇಳಿ ನನ್ಗೆ ಹೊಟ್ಟೆ ಉರ್ಸ್ಬೇಡಮ್ಮ. Okay, I'm busy now. Bye, bye, Phil. Bye, Phil. Bye, Phil. ಏನಪ್ಪ ಬೈಕೊಂಡೋದ್ಲ ಅತ್ಗೆ? ಏನು ಬೈದಿಲ್ಲ ಕಣಮ್ಮ. ಮತ್ತೆ ಇಲ್ಲ ಅಂದ್ರೆ ಫಾದರ್ ಇನ್ಲ, ಹಾ. ಮದರ್ ಇನ್ಲ, ಸಿಸ್ಟರ್ ಇನ್ಲ ಅಂತ. ಚೆನ್ನಾಗಿದೆ ಬಿಡು. ಅಯ್ಯೋ ನಿಮ್ಮ ಅತ್ಕೆ ನನಗೆ ತಿಂಗ್ಳಿಗೊಂದು ಡಿಸೈನರ್ ಸ್ಯಾರಿ ಕೊಡಿಸ್ತಾಳೆ ಗೊತ್ತಾ? ಹೌದಾ? ಹ್ಞೂ ಕಣಮ್ಮ. ಮತ್- ನಿನ್ ಸೊಸೆ ಬಂದ್ಮೇಲೆ ಹಾ. ಕ್ಲಬ್ಬು, ಹಾ. ಪಾರ್ಟಿ ಇದೆಲ್ಲ ಸೇರ್ಕೊಂಡು ನಮ್ಮನ್ನೇ ಮರ್ತ್ಬಿಟ್ಟಿದ್ದಾಳೆ. ಆದ್ರೆ ತಿಂಗಳಿಗೊಂದು ಡಿಸೈನ್ ಸ್ಯಾರಿ ಬೇರೆ ಕೊಡಿಸ್ತಾಳೆ. ಏನ್ ಮಾಡೋಣ? ಹೌದಾ? ಜಿಮ್ಮಿಗೆ ಹೋಗ್ತೀನಿ. ಅಮ್ಮ ಜಿಮ್ಮಿಗೆ ಬೇರೆ ಹೋಗ್ತೀಯಾ? ನೋಡು ನನ್ನ ಬಾಡಿ ಎಷ್ಟು ಒಂಡಾಗಿಲ್ವಾ? ಟೋನ್ ಆಗಿದ್ಯಾ ಬಿಡು. ನೀನ್ ಇದಕ್ಕೆಲ್ಲ ಹೋಗಲ್ವೇನೆ? ನನ್ಗೆಲ್ಲಮ್ಮ ಟೈಮ್ ಇರುತ್ತೆ. ಶನಿವಾರ ಆದ್ರೆ ಸಹಸ್ರನಾಮ, ಭಜನೆ, ಕನ್ನಡ ಕ್ಲಾಸಿಗೆ ಕರ್ಕೊಂಡು ಹೋಗೋದ್ರಲ್ಲಿ ವೀಕೆಂಡ್ ಹೆಂಗ್ ಹೋಗುತ್ತೆ ಅನ್ನೋದೇ ಗೊತ್ತೇ ಆಗಲ್ಲಮ್ಮ. ಅಯ್ಯೋ ಹೋಗ್ಲಿ ಬಿಡು. ನಾನು ಹೋಗ್ಬಿಟ್ಟು ಶಕ್ತಿ ಟೈಲರ್ಸ್ ಹತ್ರ ಬ್ಲೌಸ್ ಕೊಟ್ಬಿಟ್ಟು ಬರ್ತೀನಿ ಇರು. ಇರೇ. ಅಯ್ಯೋ ಅಲ್ಲ ಕಣಮ್ಮ, ಹ್ಮ್. ಅವಳು ಬಂದಾಗಿಂದ ಸೀರೆ ಬ್ಲೌಸು ಬರೀ ಇದನ್ನ ಕೇಳ್ತದಾಳೆ. ಏನು ಸೈಟ್ ಮನೆ ಏನು ಕೇಳೋದಲ್ವಾ? ಅಲ್ರಿ ನಮ್ ಪ್ರಕಾಶ ಬಿಸ್ನೆಸ್ ಮಾಡ್ಕೊಂಡು ಇಲ್ಲಿ ಇಂಡಿಯಾದಲ್ಲಿ ಬೆಂಗಳೂರಲ್ಲಿ ಇತ್ಕೊಂಡು 3 ಫ್ಲಾಟ್ ಬಾಡಿಗೆ ಕೊಟ್ಟಿದ್ದಾನೆ. ಅದು ಸಾಲದು ಅಂತ ಫಾರ್ಮ್ ಹೌಸ್ ಬೇರೆ ತಗೊಂಡಿದ್ದಾನೆ. ಆ ಪೂರಿಯವನಿದಾನಲ್ರಿ, ಅವನು 3 ಫ್ಲಾಟ್ ತಗೊಂಡ್ ಬಾಡಿಗೆಗೆ ಬಿಟ್ಟಿದ್ದಾನಂತೆ. ಅದು ಇನ್ಸ್ಟಾ EMI ಮೇಲೆ ತಗೊಂಡಿದ್ದಾನಂತೆ ರೀ. ಇವಳು ನೋಡ್ರಿ ಬರೀ ಸೀರೆ ಬ್ಲೌಸ್ ಅನ್ಕೊಂಡ್ ಕೂತಿದ್ದಾಳೆ. ಅಮ್ಮ ಎಮರ್ಜೆನ್ಸಿ ಆ ಶಕ್ತಿ ಟೈಲರ್ಸು ಬಾಗ್ಲ ಹಾಕ್ಬಿಟ್ಟಿದ್ದಾನೆ. ದೊಡ್ಡದಾಗಿ ಬೇರೆ ಸ್ಟಿಕ್ಕರ್ ಹಾಕ್ಬಿಟ್ಟಿದ್ದಾನೆ. 2 ವಾರ ರಜಾ ಅಂತೆ. ಪೊಂಗಲ್ಗೆ ಹೋಗಿದ್ದಾನೆ ತಮಿಳ್ನಾಡುಗೆ. ಈಗ ಏನಮ್ಮ ಮಾಡೋದು? ಅಯ್ಯೋ ಅದಕ್ಕೆ ಯಾಕೆ ಬದ್ದು ಯೋಚನೆ ಮಾಡ್ತೀಯ? ಇರು, ನಿಮ್ಮ ಅತ್ತಿಗೆ ಖಾತೇನಿ ಅದೆಲ್ಲ ಬೂಟಿಕ್ಕಲ್ಲಿ ಬ್ಲೌಸ್ ಹೊಲಿಯಕ್ ಕೊಡ್ತಾಳಂತೆ ಕಣೆ. ಅಲ್ಲಿ ಬರೀ ಸೆಲೆಬ್ರಿಟೀಸ್ಗೆ ಅಷ್ಟೇ ಹೊಲಿಯೋದಂತೆ. ಜಯನಗರನೋ BDO ಕಾಂಪ್ಲೆಕ್ಸ್ ಹೇಳಿದ್ಲು. ಇರು ಹೋಗಿ ಅಂತೆ ಅಲ್ಲೇ ಬ್ಲೌಸ್ ಹೊಲಿಯಕ್ ಕೊಡಿ ಅಂತ. ಆಯ್ತಾ? ಹೋಗೋಣ. ಹೆಂಗಮ್ಮ ಹೋಗೋದು? ಹೆಂಗ್ ಹೋಗೋದು? ಇರು ನೋಡೋಣ ಅಂತೆ. ಏನಾದ್ರೂ ಒಂದು ಯೋಚನೆ ಮಾಡೋಣ. ನಾನು ಆಟೋಲ್ ಹೋಗ್ಲಾ? ಅಯ್ಯೋ ಏನೇ ಮನೇಲಿ 3-4 ಕಾರ್ ಹಿಡ್ಕೊಂಡು ಆಟೋದಲ್ಲಿ ಹೋಗ್ತೀಯ? ನಮ್ ಪ್ರೆಸ್ಟೀಜ್ ಏನಾಗ್ಬೇಡ, ನಮ್ ಮರ್ಯಾದೆ ಏನಾಗ್ಬೇಡ? ಆಯ್ತು. ಮತ್ತೆ ಇರು. ಹೋಗೋದು? ಅಯ್ಯೋ ನೋಡಿ, ಕುಲ್ಚನ್ ಮಗ ಕೂಲ್ ಜೇನ್ ಮಗ ಬಂದ. ಯಾರಮ್ಮ ಇವ್ನ್? ನಮ್ ಪ್ರಕಾಶ್ ಅಣ್ಣನ್ ಮಗ ಸುರೇಶ ಅಲ್ವಾ? ಇದೇನ್ ಮತ್ತೆ ಕೂಲ್ ಜೇನ್ ಮಗ ಅಂತ ಇದ್ದಾನೆ? ಕೂಲ್ ಜೇನ್ ಮಗ ಅಂದ್ರೆ? ಪದ್ರಾಂಚಿ ಕುಲ್ಚನ್ ಮಗ. ಐಮ್ ಕೂಲ್ ಅಂದ್ರೆ ಐಮ್ ಕೂಲ್, ಜೇನ್ ಅಂದ್ರೆ ಹನಿ ಸ್ವೀಟ್, ಮಗ ಅಂದ್ರೆ ಕನ್ನಡ ಟಚ್ ಇರ್ಲಿ ಅಂತ ಮಗ ಅಂತ ಇಟ್ಕೊಂಡಿನಿ. ಕುಲ್ಚನ್ ಮಗ. ಓಟ್ ಮಿಲ್ಕ್ ಕೊಡ್ಲೇನು? ಓಟ್ ಮಿಲ್ಕ್ಗೆ ಏನಿದ್ರು ತಾತಂಗೆ, ಪಿಜ್ಜಾ ಬರ್ಗರ್ ತಸು ನನಗೆ. ಹಾ ಎಷ್ಟ್ ಚೆನ್ನಾಗಿ ರ್ಯಾಪ್ ಆಡ್ತೀಯೋ. ಆಡ್ತಾನೆ. ಒಂದ್ ವೇದ ಇಲ್ಲ, ಒಂದ್ ಮಂತ್ರ ಇಲ್ಲ, ಆ ಜೊತೆಗೆ ಹಾಳಾದ ರ್ಯಾಪ್ ಬೇರೆ. ಅಯ್ಯೋ ನಡ್ಕೊಬೇಕು. ಅಲ್ರಿ ಅವನು ಇವಾಗ ವೇದ ಮಂತ್ರ ಕಲ್ತ್ಕೊಂಡು ಏನಾಗ್ಬೇಕಾಗಿದೆ ರೀ? ಅವನು ನಮ್ ಚಂದನ್ ಶೆಟ್ಟಿ ತರ ದೊಡ್ಡ ರ್ಯಾಪ್ ಸಿಂಗರ್ ಆಗ್ತಾನೆ ಗೊತ್ತಾ? ಅಮ್ಮ ಮ್ಯೂಸಿಷಿಯನ್ ಮಾಡ್ತೀಯಾ? ಡಾಕ್ಟರ್ ಇಂಜಿನಿಯರ್ ಓದ್ಸಲ್ವಮ್ಮ ಇವನ್ಗೆ? ಅಯ್ಯೋ Doctor, engineer, that's so cool. I will be a rapper, it's so cool. Yeah. ಆಯ್ತಾಯ್ತು, ರ್ಯಾಪರೇ ಆಗಿ ಅಂತೆ. ಈಗ ನಿಮ್ ಪದ್ದು ಆಂಟಿನ ಬೂಟಿಗೆ ಕರ್ಕೊಂಡು ಹೋಗ್ಬಾರು ನಿನ್ ಬೈಕಲ್ಲಿ. Sash! Nan bikal kurudu just hot girls. Anchi yella kurudu that's and sick. Ola Uber matade pick. Time might patini TikTok. Oh, Padonti. ಅಮ್ಮ ಎಷ್ಟ್ ಚೆನ್ನಾಗ್ ಏನಮ್ಮ ನೀನಾದ್ರೂ ಬಾ ಅಮ್ಮ ಹೋಗೋಣ. ಅಯ್ಯೋ ನನಗೆ ಮೊನ್ನೆ ಮಂಜು ಆಂಟಿ ಮನೆ ಗೃಹ ಪ್ರವೇಶ ಆಯ್ತಲ್ಲಿ. ಅವರು ಎಲ್ಲಾ ಪ್ರೆಸೆಂಟೇಶನ್ ಬಂದಿರೋದು, ಮೂವಿ ಬಂದಿರೋದೆಲ್ಲ ಓಪನ್ ಮಾಡ್ತೀನಿ ಬಾರೆ ಜ್ಯೋತಿ ಅಂತ ಕರೆದಿದ್ದಾರೆ ಕಣೆ. ಹೋಗಿ ಬರ್ತೀನಿ. ಇರು, ನೀನೇನು ಯೋಚನೆ ಮಾಡಬೇಡ. ನಿಮ್ಮ ಅಣ್ಣ ಪ್ರಕಾಶನ್ ಕರಿತೀನಿ. ಬೆನ್ಸ್ ಕಾರಲ್ಲಿ ಕರ್ಕೊಂಡು ಹೋಗ್ತಾನೆ ಕಣೆ. ಆಯ್ತು. ಪ್ರಕಾಶ
ಏ ಪ್ರಕಾಶ, I'll be there by 10:30. Yeah. ಹಾ ಏನು ಪುಟ್ಟಿ, ನಿದ್ದೆ ಎಲ್ಲ ಚೆನ್ನಾಗಾಯ್ತಾ? ಗೆಸ್ಟ್ ರೂಮ್ ಅಲ್ಲೂ ಟೆಂಪರ್ ಪೀಡಕ್ ಹಾಕ್ಸಿದೀನಿ. ನಿದ್ದೆ ಚೆನ್ನಾಗ್ ಮಾಡ್ತಾ ಇಲ್ವೋ? ಗೊತ್ತಾಯ್ತು ಬಿಡು. ಅಲ್ವೋ, ಇಲ್ಲೇನೋ ಇಂಡಿಯಾದಲ್ಲಿ ಎಲ್ಲ ತರಕಾರಿ ಮಾಡೋನು, ಪೇಪರ್ ಓದೋನು ಎಲ್ಲ ಸ್ಪೀಕರ್ ಹಾಕೊಂಡ್ ಬರ್ತಾನೆ. ಡಿಜಿಟಲ್ ಇಂಡಿಯಾ ಅಮ್ಮ, ಇದು ಡಿಜಿಟಲ್ ಇಂಡಿಯಾ. ಯಾರು ಈ ಕೂಕೊಂಡ್ ಹೋಗಲ್ಲ, ಎಲ್ಲಾರು ಮೈಕಲ್ಲೇ ಹೊಳೋದು. ಹ್ಮ್ ಏ ಪ್ರಕಾಶ, ಹ್ಮ್. ಬಾರೋ, ಅತ್ಗೆ ಎಲ್ಲೋ ಬೊಟ್ಟಿಕಲ್ಲಿ ಬ್ಲೌಸ್ ಹೊಲ್ಸ್ತಾರಂತಲ್ಲ, ನನ್ ಕರ್ಕೊಂಡೋಗ್ ಬಾರೋ. ಏನ, ನಿನ್ ಬ್ಲೌಸ್ ಹೊಲ್ಸಕ್ಕೆ ನನ್ ಬೆನ್ಸ್ ಕಾರ್ ಬೇಕಾ? ಲೀಲಾ ಪ್ಯಾಲೇಸ್ ಅಲ್ಲೋ ಇನ್ನೊಂದ್ ಜಾಗದಲ್ಲೋ ಪಾರ್ಟಿ ಕೊಡ್ತೀಯ ಹೇಳೋ, ಕರ್ಕೊಂಡ್ ಹೋಗ್ತೀನಿ. ಬ್ಲೌಸ್ ಗೀಲ್ಸ್ ಹೊಲ್ಸಕ್ಕೆಲ್ಲ ನನ್ ಕಾರ್ ತಗೊಂಡ್ಬರೋದಿಕ್ ಆಗೋದಿಲ್ಲ. ಆಯ್ತು ಅಪ್ಪ. ನಾನು ಬರಲ್ಲ ಕಣಮ್ಮ, ನನಗೂ ತುಂಬಾ ಕೆಲಸ ಇದೆ. ಅಲ್ಲಪ್ಪ, ಏನೋ ಸೈಟು ಇದು ಅನ್ನೋದು ಇತ್ತು ಬೆಳಗ್ಗೆ ನೀನು. ಮರ್ತ್ಬಿಟ್ಟೆ ಕಣ. ಅವರು ಬಂದು ಸೀರೆ ಅಂತ ನಮ್ ಬ್ಲೌಸ್ ಅಂತ ಮಾತಾಡ್ತಾರೆ. ಒಂದ್ ಸೈಟ್ ಮನೆ ನಾವು ವಿಚಾರಿಸ ಪ್ರಕಾಶ. ಹೌದಾ ಪುಟ್ಟಿ, ಸೈಟ್ ನೋಡ್ತಾ ಇದೀಯಾ? ಎಷ್ಟ್ ದುಡ್ಡು ತಂದಿದ್ಯಾ? ಹ್ಞೂ ಕಣ, ಈ ಸರಿ ಡಿಸೈಡ್ ಮಾಡ್ಕೊಂಡು 25 ಲಕ್ಷ ತಂದ್ಬಿಟ್ಟೆ. FD ಎಲ್ಲ ಮುಡ್ಸಿ ನಂದು ಹಳೆ ಒಡವೆಗಳೆಲ್ಲ ಮಾರ್ಬಿಟ್ಟು 25 ಲಕ್ಷ ತಂದಿದ್ದೀನಿ. 25 ಲಕ್ಷನಾ? 25 ಲಕ್ಷಕ್ಕೆ ಸೈಟ್ ಅಲ್ಲ, ಬೆಂಗಳೂರಲ್ಲಿ ಸೈಟ್ ಸೀಯಿಂಗು ನೋಡಕ್ ಆಗೋದಿಲ್ಲ. ಹೋಗ್ಲಿ, ಮೈಸೂರಲ್ಲಾದ್ರೂ ಕೊಡ್ಸೋ. ಮೈಸೂರಲ್ಲಮ್ಮ, ನಿನ್ನ ಹತ್ರ ಇರೋ ಬಿಡ್ಗಾಸ್ಗೆ ಬಿಡ್ದಿನಲ್ಲಿ ತಟ್ಟೆ ಇಡ್ಲಿ ಅಂಗಡಿನೂ ಇಡಕ್ ಆಗೋದಿಲ್ಲ. ಮತ್ತೇನ್ ಮಾಡೋದು? ಒಂದ್ 1 or 2 crore ಇದ್ರೆ ಹೇಳು, ಒಂದ್ 4-5 ಲಿಸ್ಟಿಂಗ್ ನೋಡಿದೀನಿ. ಓಕೆನಾ, ಕರ್ಕೊಂಡು ಹೋಗ್ತೀನಿ. ಬೇಡಪ್ಪ, ನೆಟ್ಟಿಗೆ ನನ್ ಬ್ಲೌಸ್ ಹೊಲ್ಸ್ಕೊಂಡು UK ಹಾಯ್. ಇದ್ರೆ ಸಾಕು. ಏ Okay. ಪ್ರಕಾಶ, ಬಾರೋ. ನೋ, ಓಕೆ, ರಿಜಿಸ್ಟ್ರೇಷನ್ ಆಫೀಸ್ ಹತ್ರ ಬರ್ತೀನಿ. ಅಪ್ಪ, ನೀನಾದ್ರೂ ಬಾಪ, ನನ್ ಡ್ರಾಪ್ ಮಾಡು. ಅಯ್ಯೋ ಇಲ್ಲ ಅಮ್ಮ, ಆಗಲ್ಲ, ತುಂಬಾ ಕೆಲಸ ಇದೆ. ಏನಂತ ಕೆಲ್ಸ? ಏನಿಲ್ಲ, ರಾತ್ರಿ ಅದು ಬಿಗ್ ಬಾಸ್ ಮಿಸ್ ಆಯ್ತು. ನಮ್ ಸುದೀಪ್ ಸರ್ ಬರ್ತಾ ಇದಾರೆ, ಅವ್ರನ್ನ ನೋಡ್ಬೇಕಮ್ಮ. ತುಂಬಾ ಕೆಲಸ ಇದೆ. ಅಯ್ಯೋ, ಹಾಳಾದ್ ಬಿಗ್ ಬಾಸ್ ಅಲ್ಲಿ ಏನಿರುತ್ತೆ? 3 ಹೊತ್ತು ಕಿತ್ತಾಟ. ಅದನ್ನ ನೋಡ್ಕೊಂಡು ನೀನು ಹಂಗೆ ನಾನು ಹೋಗ್ತೀನಿ. ನಮ್ಮ ಮನೇಲಿ 4 ಜನ ಇದ್ದು 4 ಕಾರ್ ಇದ್ರು ನನ್ ಕೆಲ್ಸಕ್ಕೆ ಒಬ್ರು ಆಗಲ್ಲ. ಇವ್ರಿಗೆ ಮರ್ಯಾದೆ ಪ್ರಶ್ನೆ ಬೇರೆ. ನಾನು ಆಟೋ ಇಟ್ಕೊಂಡೆ ಹೋಗ್ತೀನಿ. ನೋಡಿದ್ರಲ್ಲ ಪದ್ಮಜ ಹೇಗೆ ಬೈಕೊಂಡು ಹೋಗ್ತಾ ಇದ್ದಾಳೆ ಅಂತ ಹೇಳಿ. ಇವಾಗ ಜ್ಯೋತಿ ಅವರು ಅವ್ರ ಕಿಟಿ ಫ್ರೆಂಡ್ಸ್ ಮನೆಗೆ ಹೋಗ್ತಿದ್ದಾರೆ. ಅಲ್ಲೇನಾಗುತ್ತೆ ನೋಡೋಣ ಬನ್ನಿ. ತುಂಬಾ ಹೊತ್ತಾಯ್ತು, ಬರ್ತೀನಿ ಅಂದವ್ರ ಟೈಮು ಮೇಂಟೈನ್ ಮಾಡಲ್ಲಮ್ಮ. ಕರ್ದು ತಪ್ಪು ಮಾಡಿದ್ನೇನೋ. ಮಂಜು, ಮಂಜು, ಬನ್ನಿ ಬನ್ನಿ ಹಾ. ಬನ್ನಿ. ಚೆನ್ನಾಗಿ. ಯಾಕ್ರಿ ಇಷ್ಟ್ ಲೇಟ್ ಆಯ್ತು? ಅಯ್ಯೋ, ಇನ್ನೊಂದ್ ಕಡೆ ಕಿಟ್ಟಿ ಇತ್ತು. ಕಿಟ್ಟಿ ಮುಗಿಸ್ಕೊಂಡ್ ಬರಕ್ ಲೇಟ್ ಆಯ್ತು ಕಣೆ. ಅಯ್ಯೋ, ಅದ್ ಸರಿ. ಜ್ಯೋತಿ ಅಲ್ರಿ? ಜ್ಯೋತಿ ಅವ್ರ ಮಗಳು ಬಂದಿದಾರಪ್ಪ ಫಾರಿನ್ ಇಂದ. ಅವ್ರ ಇವತ್ತು ಬರೋದು ಲೇಟ್ ಆಗತ್ತೆ. ಅಯ್ಯೋ, ಸರಿ ಸರಿ ಆಯ್ತು, ಬನ್ನಿ. ನೀವೆಲ್ಲ ಕೂತ್ಕೋ ಬನ್ನಿ. ಏನು? ಶೋಭಾ ಅವ್ರೆ, ಮನಿ ಪ್ಲಾಂಟ್ ನೋಡ್ಕೊಂಡು ಅಲ್ಲಿ ನಿಂತು ಬಿಟ್ರಾ ಏನು? ಬನ್ನಿ ಬನ್ನಿ ಬಂದೆ. ಕೂತ್ಕೊಳ್ಳಿ. ಚೆನ್ನಾಗಿದ್ದೀರಾ? ಹಾ, ನಾ ಆರಾಮು, ನೀವ್ ಆರಾಮ? ಸರಿ. ಬೇಗ ಬೇಗ ಬನ್ನಿ, ಎಲ್ಲ ಗಿಫ್ಟ್ ತೊಂಬರಮ್ಮ. ಓ, ಕರೆಕ್ಟು ರೀ, ತರ್ತೀನಿ ತಡೀರಿ. Okay. ಇಷ್ಟೊಂದ್ ಗಿಫ್ಟ್ ಬಂದಿದೆ ಅಂತೀರಾ? ಹೌದಾ? ಗಿಫ್ಟ್ ಹ್ಮ್, ಎಲ್ಲ ಅದಕ್ಕೆ ತೋರ್ಸ್ತೀನಿ, ಬನ್ನಿ ನೀವೆಲ್ಲ ಬೇಗ. ನೋಡ್ಲಿ ಅಂತಾನೆ ಕರ್ದೆ ರೀ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಮಂಜು. ಅಯ್ಯೋ, ಇಲ್ಲಿ ಬಿಡೆ. ಅಯ್ಯೋ, ಎಷ್ಟೊಂದ್ ಗಿಫ್ಟ್ ಬಂದಿದೆಯಲ್ಲೇ. ಅದಕ್ಕೆ ಎಲ್ಲ ಜೊತೆಲಿ ಸೇರಿ ನೋಡೋಣ ಅಂತ ನಿಮ್ನೆಲ್ಲ ಕರ್ದೆ. ಒಳ್ಳೇದಾಯ್ತು. ನೋಡಿ ಎಷ್ಟೊಂದು gift. ಬೇಗ 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 ಓಪನ್ ನೋಡೋಣ. ಏನೋ ಚೆನ್ನಾಗಿದೆ ಅಲ್ಲ? ಅಯ್ಯೋ, ನಮ್ ಜ್ಯೋತಿದು ರೀ ಇದು. ಹೌದಾ? ವಾ. ಚೊಂಬು ಕೊಟ್ಟಿದ್ದಲ್ಲ. 200 ರೂಪಾಯಿ ವೈಟ್ ಮೆಟಲ್ ಚೊಂಬ್ಗೆ 2000 ರೂಪಾಯಿ ಲೇಬಲ್ ಆರ್ಟ್ಸ್ ಬೇರೆ ಕೊಟ್ಟಿದ್ದಾಳೆ. ಹೌದಾ? ನೋಡ್ರಿ, ನಾನ್ ನೋಡಿದ್ರೆ ಅವ್ರ ಮನೆ ಫಂಕ್ಷನ್ಗೆ ಇಷ್ಟು ದೊಡ್ಡ ಬೆಳ್ಳಿ ತಟ್ಟೆ ಬೇರೆ ಕೊಟ್ಟೆ ಕಣ್ರಿ. ಹೌದಾ? ನೋಡಿ, ಆಮೇಲೆ ಫಂಕ್ಷನ್ ಕರೆದ್ರೆ 5 ಜನ ಬರ್ತಾರ್ರಿ. ನಿಯತ್ ಬೇಡ್ವಾ? ಅಯ್ಯೋ ಮಂಜು, ನೀವೇನೋ ಕರಿತೀರಾ, ಒಬ್ರು ಇಬ್ರು ಬರ್ಬೇಕು. ಅದನ್ ಬಿಟ್ಬಿಟ್ಟು ಮನೇಲಿರೋ ಜನ ಎಲ್ಲಾ ಬರೋದಲ್ದೆ ಆ ನಾಯಿನ್ ಬೇರೆ ಕರ್ಕೊಂಡ್ ಬಂದಿದ್ದಾರೆ. ಅದು ಹೀಗೆ ಮೂಸ್ ನೋಡಿ ತಿನ್ಲಿಲ್ಲ, ಅದ್ರ ಜೊತೆಗೆ ತಿನ್ಲಿಲ್ಲ ಅಂತ ಹೇಳ್ಬಿಟ್ಟು ಫುಲ್ ಅದಕ್ ಬಾಕ್ಸ್ ಬೇರೆ ಕಟ್ಕೊಂಡ್ ಹೋದ್ರಪ್ಪ, ಪಾರ್ಸಲ್. ಕಟ್ಕೊಟ್ಟೆ ಕಣ್ರಿ. ಹೌದಾ? ಮಂಜು ನೋಡಿ, ಮಂಜು, ಬದ್ರು ಬದ್ರು. ಎಲ್ಲ ಓಪನ್ ಮಾಡ್ಬಿಟ್ರ ಆಗ್ಲೇ? ಓಪನ್ ಮಾಡಿದ್ವಿ. ಕುತ್ಕೊಳ್ಳಿ ಕುತ್ಕೊಳ್ಳಿ ಫಸ್ಟ್. ಕುತ್ಕೊಳ್ಳಿ ಜ್ಯೋತಿ.
ನಿಮ್ದೇ ಫಸ್ಟ್. ಹೌದಾ? ತುಂಬಾ ಚೆನ್ನಾಗಿದೆ ಕಣ್ರಿ. ಕೊಟ್ಟಿರೋ gift ತುಂಬಾ ಚೆನ್ನಾಗಿದೆ. ನೀವು ನನ್ ಗೃಹ ಪ್ರವೇಶಕ್ಕೆ ಬೆಳ್ಳಿ ತಟ್ಟೆ ಕೊಟ್ಟಿದ್ರಲ್ವಾ, ಅದಕ್ಕೆ ನಾನು ಚೊಂಬೆ ಕೊಟ್ಟಿದ್ದೀನಿ. ಅಯ್ಯೋ ಅದ್ ಸರಿ ಬಿಡಿ, ಎಲ್ಲ ಬಂದಿದ್ದೀರಾ, ಚೂರು ಬಿಸಿ ಬಿಸಿಯಾಗಿ ಗಟ್ಟಿ ಹಾಲಲ್ಲಿ ಕಾಫಿ ತಂದ್ಬಿಡ್ತೀನಿ ಆಯ್ತಾ? ಅಯ್ಯೋ, ಗಟ್ಟಿ ಹಾಲು ಅಂತಾರೆ, ಇವ್ರು ತಗೊಂಡ್ ಬರೋದೇ ಬ್ಲೂ ಪ್ಯಾಕೆಟ್, ಅದು ಫುಲ್ ನೀರ್ ತರ ಇರುತ್ತೆ ಟೀ ಕಾಫಿ. ನೋಡಿ ಈಗ ಬರ್ತಾರೆ. ಗಟ್ಟಿ ಹಾಲಲ್ಲಿ ಫಂಕ್ಷನ್ ಮಾಡಿದ್ರು ಮೊನ್ನೆ ಗೊತ್ತಾ ಗೃಹಪ್ರವೇಶ, ಅದ್ರಲ್ಲಿ ಸಾಂಬಾರ್ ಮಾಡಿದ್ರು ಹೆಂಗಿತ್ತು ಗೊತ್ತಾ? ಮೊಸ್ರೆ ನೀರ್ ತರ ಇತ್ತು. ಕಲಗಚ್ಚಿದ್ದಂಗಿತ್ತು ಅದು. ಆಮೇಲೆ ಬ್ಲೌಸ್ ಪೀಸ್ ಕೊಟ್ರಲ್ಲ ಅರಿಶಿನ ಕುಂಕುಮಕ್ಕೆ, ಹಾ. ಆ ಬ್ಲೌಸ್ ಪೀಸ್ ಇಷ್ಟಾಗ್ಲೇ ಇತ್ತು. ಮನೆ ಒರ್ಸೋ ಬಟ್ಟೆನೂ ಆಗ್ತಾ ಇತ್ತು. ಹೌದು, ಹೈ, ಅದು ತುಪ್ಪ ಅಂದ್ಕೊಂಡು ಹೋದ್ರು, ತುಪ್ಪ ಅಂದ್ಕೊಂಡು ಹೋಗೋಷ್ಟ್ರಲ್ಲಿ ಒಂದ್ ತೊಟ್ಟು ಕಾಫಿ ready. ಬಂದ್ಲು ಬಂದ್ಲು. ನಾನ್ ಹೇಳಿಲ್ವಾ ನೀರು ಅಂತ? ನೋಡಿ 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 ನೋಡಿ. ಅಯ್ಯೋ, ನೆಂಚ್ಕೊಳಕ್ ಏನಾರು ತರ್ತೀರಿ? ಗಟ್ಟಿ ಹಾಲು. ಗಟ್ಟಿ ಹಾಲಂತೆ. ಬ್ಲೂ ಪ್ಯಾಕೆಟ್ ಆಗಿನಲ್ಲಿ ಗಟ್ಟಿ ಬರ್ತೈತೆ. ಕಾಫಿ ಚೆನ್ನಾಗಿಲ್ವಾ? ಚೆನ್ನಾಗಿತ್ತು, ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇನ್ನೂ ಒಂದೆರಡು ತೆಗೀರಿ, ಚೆನ್ನಾಗಿರುತ್ತೆ, ನೋಡೋಣ. ಇದು ಪಿಂಕ್ ಕಲರ್ ನನ್ ಫೇವ್ರೆಟ್ ಅಲ್ಲ, ನೋಡೋಣ ತಡೀರಿ. ಇದು ಯಾರ್ರಿ, ಮೇಲ್ 500 ರೂಪಾಯಿ ಅಂತ ಬರ್ದಿದ್ದಾರೆ, ಒಳಗ್ ನೋಡಿದ್ರೆ ಬರೀ 50 ರೂಪಾಯಿ ಇಟ್ಟಿದ್ದಾರೆ. ಅಯ್ಯೋ, ಶಾಂತ ಅವ್ರೆ, ಎಲ್ಲಿಗೆ? ಅಯ್ಯೋ, ಮಂಜು, ಕೊಡಿ, ನಾನ್ ನೋಡ್ತೀನಿ, ಕೊಡಿಲಿ. ನಿಮ್ಗೆ 50 ರೂಪಾಯಿನಾದ್ರು ಸಿಕ್ಕಿದೆ. ಅವ್ರು ಏನ್ ಮಾಡ್ತಾರೆ ಗೊತ್ತಾ ನಿಮ್ಗೆ? ಮೇಲೆ ಎಷ್ಟು ಬರ್ದಿರ್ತಾರೆ, ಒಳಗಡೆ ಏನು ಇಟ್ಟಿರಲ್ಲ, ಹಾಗೆ ಕೊಟ್ಟಿರ್ತಾರೆ. ಅಯ್ಯೋ, ಇದು ಶಾಂತ ಅವ್ರದೇ ಪಕ್ಕ. ಕಿಟ್ಟಿಯಲ್ಲಿ ಹೌಸಿ ಹೌಸಿ ಆಡ್ತೀವಲ್ವಾ, ಅವಾಗ ಇದೇ ಹ್ಯಾಂಡ್ ರೈಟಿಂಗ್ ಅವ್ರು ಬರೆಯೋದು. ಅಕ್ಕ ಇದು ಅವ್ರದೇ. ಎದ್ದೋದ್ರು. ಬೇರೆ ತೆಗೀರಿ. ಬಂದ್ರು ಬಿಡಿ. ಬನ್ನಿ ಶಾಂತ ಅವ್ರೆ. ಫೋನ್ 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 ಬಂತು, ಅದಕ್ಕೆ ಹೋದೆ. ಸರಿ, ಓಕೆ. ಹೋಗ್ಲಿ ಬಿಡಿ, ಇದಾರ ನೋಡುವ. ದುಡ್ಡಿಡೋದೇನಾರ ಮರ್ತು ಬಿಟ್ರಾ? ಖಾಲಿ ಕವರ್ ಕಣ್ರಿ. ಅಯ್ಯೋ, ಅದು ಶ್ರೀದೇವಿ ಒಂದ್ ನಿಮಿಷ ಇರಮ್ಮ, ನಾನು ವಾಶ್ರೂಮ್ ಹೋಗ್ಬರ್ತೀನಿ. ಕ್ಲೀನ್ ಮಾಡ್ತೀನಿ. ಅವಳಿಗೆ ಎಲ್ಲಿ ಹೋದ್ರು ಹಾಗೆ ಮಾಡ್ತಾಳೆ. ಖಾಲಿ ಕವರ್ ಕೊಟ್ಬಿಟ್ಟು ಏನು ಇಲ್ಲ, ಯಾರನ್ನ ಎತ್ಕೊಂಡ್ರು ಅಂತ ತಿಳ್ಕೊಳ್ಳಿ ಅಂತೇಳಿ. ಈಗ ತಾನೇ ಹೇಳಿಲ್ವಾ, ಬರ್ದಿರ್ತಾರೆ ಏನು ಇಟ್ಟಿರಲ್ಲ ಅಂತ. ಅವ್ರು ಹೇಳಿಲ್ವಾ? ಅವಾಗ್ಲೇ ಗೊತ್ತಾಯ್ತು ನನಗೆ ಅವ್ರ ಖಾಲಿ ಕವರ್ ಇಟ್ಟಿರ್ತಾರೆ ಅಂತ. ಇದು ಏನು ಇಲ್ದಂಗ ಆಯ್ತಲ್ಲ. ಶೋಭಾ ಅವ್ರೆ, ನೀವೇನಾದ್ರು ಕೊಟ್ಟಿದ್ರಾ? ಹಾ, ಕೊಟ್ಟಿದ್ದೆ. 1,000 ಹಾಕಿದ್ದೆ ರೀ, ನೋಡಿ. ಅಯ್ಯೋ, ಏನೋ ರೀ, ಇಲ್ಲಿ ಕಾಣಿಸ್ತಾನೆ ಇಲ್ಲಪ್ಪ. ಅಯ್ಯೋ, ನಾನ್ ನಿಮ್ ಕೈಲಿ ಕೊಟ್ಟಿದ್ದೆ, ನೋಡಿಪ್ಪ, ಇದೆ ಅಲ್ಲೇ. ನನ್ಗೇನೋ ನೆನ್ಪಿದ್ದಂಗಿಲ್ಲ. ಅಯ್ಯೋ ಸಾರಿ, ನಾನ್ ಕೊಟ್ಟಿದ್ 1,000 ಅಲ್ಲ, 2,000 ಕೊಟ್ಟಿದ್ದೆ. ಇರುತ್ತೆ ನೋಡಿ. ಬಿಡ್ರಿ. ಶೋಭಾ ಅವ್ರೆ, ಸ್ವಲ್ಪ ಬಿಸ್ಕೆಟ್ ತಗೊಂಡ್ಬರ್ತೀರಾ? ಹೋಗ್ರಿ. ಅಲ್ಲ ರೀ, ನಮ್ ಗೃಹ ಪ್ರವೇಶಕ್ಕೆ ಇಷ್ಟು ತಟ್ಟೆ ಕೊಟ್ಬಿಟ್ಟು ಇಷ್ಟು ದೊಡ್ಡ ತಟ್ಟೆ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ನಾನ್ ಬಿಡ್ತೀನಾ? ಅದಕ್ಕೆ 500 ರೂಪಾಯಿ 800 ರೂಪಾಯಿ ಚೊಂಬಿಗೆ 500 ರೂಪಾಯಿ ಲೇಬಲ್ ಹಚ್ಬಿಟ್ಟು ಕೊಟ್ಟಿದ್ದೆ. ನಾನ್ ಬಿಡ್ತೀನಾ? ಒಳ್ಳೇದ್ ಮಾಡಿದಿರ ಬಿಡಿ, ಮಾಡಿದೆ. ಚೆನ್ನಾಗ್ ಒಳ್ಳೇದ್ ಮಾಡಿದಿರ. ಅಷ್ಟೇ ಕೊಟ್ಟಿರೋದೇ ಸಾಕು. ಬಂದ್ಲು 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 ಬನ್ನಿ. ಶೋಭಾ ಅವ್ರೆ, ಒಳಗೂ ನೋಡ್ದೆ ರೀ, ಏನೋ ಕಾಣಿಸ್ಲಿಲ್ಲ. ಇರ್ಲಿ ಬಿಡ್ರಿ, ದುಡ್ಡು ಮುಖ್ಯನಾ? ನಾವೆಲ್ಲ ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಅಲ್ವಾ? ಕಿಟ್ಟಿ ಫ್ರೆಂಡ್ಸ್. ಮುಖ್ಯ ಅಲ್ಲ, ಬನ್ರಿ ನಾವೆಲ್ಲರೂ ಕಿಟಿ ಫ್ರೆಂಡ್ಸ್ ಅಲ್ವಾ? ಒಂದ್ ಸೆಲ್ಫಿ ತಕೊಳ್ಳೋಣ. ಹ್ಞೂ ಕಣ್ರಿ. ಇರಿ ಕಾಫಿ ಬಿಡ್ತೀನಿ. ಅಯ್ಯೋ, ನಾನ್ ಮುಂದೆ ಬೇಡ ಕಣಮ್ಮ, ನನ್ ದಪ್ಪ ಕಂಡ್ರೆ ನೀನ್ ತೆಗಿ. ನಾನ್ ಬರ್ಲಾ ಶೋಭಾ? ಕ್ಲಿಕ್ ಮಾಡಿ. ಚೀಸ್ ಅಯ್ಯೋ, ಧನ್ಯವಾದ. ಮಂಜು ಅವ್ರೆ, ಮಂಜು, ನಮ್ ಮಗಳು ಬಂದಿದ್ದಾಳೆ ರೀ ಅಮೆರಿಕಾದಿಂದ, ಅದಕ್ಕೆ ನಾನು ಹೋಗ್ಲಾ, ಲೇಟ್ ಆಗುತ್ತೆ. ಸರಿ ಸರಿ ಹಾ? ಕಣ್ರಿ. ಸರಿ ರೀ. ಬಾಯ್ ಮಂಜು, Bye, ನನ್ bye. ಮಗ ಬರ್ತಾನೆ. Bye, ಹಾ, ಮಂಜು. ಸರಿ ಸರಿ. ಬಾಯ್ ಮಂಜು, ಟೇಕ್ Bye, ಕೇರ್. bye. ಯಾರ್ದು? ಇವ್ರು ಕೊಟ್ಟಿರೋ ಖಾಲಿ ಕವರು 50 ರೂಪಾಯಿಗೆ ಗಟ್ಟಿ ಹಾಲಲ್ಲಿ ಕಾಫಿ ಬೇರೆ ಬೇಕಂತೆ. ನಾನ್ ಮಾಡ್ಕೊಂಡ್ ಕುಡಿತೀನಪ್ಪ ಗಟ್ಟಿ ಹಾಲಲ್ಲಿ ಕಾಫಿ. ऐसा देख रहा है ऑन द टर्न
ಆಟೋವನ್ನ ಓಲೋ ಬುಕ್ ಮಾಡಿದ್ವಿ. ಓಲಾ ಹಾ. ಹೋಗ್ಲಾ अरे कौन रे उन्हें क्या करता तूने ऑटो? ಮಿಷಿನ್ ಲೆಕ್ಕೆ ಮಾರ್ತಾ ಆಟೋ ಏ. ಸಿಗ್ತಾ ಇಲ್ಲ. ಕೈ ತೆಗಿರಿ, ನಮ್ದು ಆಟೋ ಇದು, ತೆಗಿರಿ ಕೈ. ಪ್ರಸಾದಣ್ಣ ಏ, ಅಲ್ಲೊಬ್ಬ ಆಟೋನಿದ್ದಾನೆ, ಕೇಳೋಣ. ಎಕ್ಸ್ಕ್ಯೂಸ್ ಸರ್, ನೀವೇನ ಆಟೋ ಡ್ರೈವರು? ನೀವೇನಾ? ನಿಮ್ದೇನ ಆಟೋ? ಅರೇನ ಹೌದು. ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಮ್ ಬೆಂಗಳೂರಿಲ್ಲ, ಹಾ, ನಮ್ ಬೆಂಗಳೂರು ಹೌದು. ಇಲ್ಲಿ ಸೋಮವಾರ ಬೆಳಿಗ್ಗೆ 10 ಬಜೆಕು ಹ್ಮ್ ಐಸಾ ಹ್ಮ್ ಈ ಸಾರಾ ಸ್ಯಾರಿ, ಆ ಕಿತ್ತೋಗಿರೋ ಬ್ಯಾಗು, ಈ ಲಿಫ್ಟಿಕ್ ಬಂದ್ಬಿಟ್ಟು ಎಕ್ಸ್ಕ್ಯೂಸ್ ಮೀ, ಇದು ಪಾರಿನೇ, ನಮ್ಮ ಬೆಂಗಳೂರಿಲ್ಲ. ನಮ್ಮ ಬೆಂಗಳೂರಿನಲ್ಲಿ ಮನೆಗೆ ಒಂದು ಕಾರು, ಮಿನಿಮಮ್ 2 ವೀಲರ್ ಅಲ್ಲ, ಮಿನಿಮಮ್ 2. ಆಯ್ತ್ ಬಿಡಪ್ಪ. ಈ ಬೆಂಗಳೂರಿನಲ್ಲಿ ಕಾಲೇ ಓಡಾಡಕ್ ಜಾಗ ಇಲ್ಲ, ಕಾರ್ ಬೇರೆ. ನೋಡಪ್ಪ, ತಲ್ಲಟೆ ಎಲ್ಲ ಮಾತಾಡ್ಬೇಡ. ನಾನು ಅರ್ಜೆಂಟಾಗಿ ಬ್ಲೌಸ್ ಹೊಲಿಸ್ಬೇಕು. ಬರ್ತೀಯಾ ಹೇಳು? ಜಯನಗರಕ್ಕೆ ಬರ್ತೀಯಾ? ಬರಕಿಲ್ಲ, ಪದ್ಮನಾಭ ನಗರ, ನೈವತ್ತ ಮೆಜೆಸ್ಟಿಕ್, ಬಿಬಿ ಮಲ್ಲೇಶ್ವರಂ, ನೈಮಾ. ಎಲ್ಲ ಬರಕಿಲ್ಲ, ಹೋಗಕ್ಕಿಲ್ಲ, ಬರಕಿಲ್ಲ ಅಂದ್ಮೇಲೆ ಇಲ್ಲಿ ಯಾಕೆ ನಿಂತಿದ್ಯಾ? ಆಟೋ ಸ್ಟ್ಯಾಂಡ್ ಇಟ್ಕೊಂಡು, ಆಟೋ ಸ್ಟ್ಯಾಂಡ್ ಹತ್ರ ನೀನ್ ಎಲ್ಲಿ ಬರ್ತೀಯೋ ಹೇಳು, ಅದಕ್ಕೆ ಬೋರ್ಡ್ ಹಾಕ್ಬಿಡು, ಅಲ್ಲಿಗೆ ಬಂದ್ಬಿಡ್ತೀನಿ. ಹೌದು, BTS ಬಜ್ಜಾರ ನೈ ಹ್ಮ್ ಬೋರ್ಡ್ ದಿಕ್ಕ್ ರಾಯ್. ಹ್ಮ್ ಬೋರ್ಡ್ ಕಾಣ್ತಾ ಐತೆ, ಹ್ಮ್ ಬೋರ್ಡ್ ಬಾಡಿ ಬೇಕು ನಿಮ್ಗೆ, ಹ್ಮ್ ಹತ್ಕೊಂಡು ಹೋಗ್ಬಿಡಿ. ಇಲ್ಲಿಗೆ ಯಾಕೆ ಬಂದ್ರಿ ಆಟೋ ಸ್ಟ್ಯಾಂಡ್ಗೆ? ಅಲ್ಲಪ್ಪ, ಬೋರ್ಡ್ ಅಲ್ಲಿ ಹೋಗಂಗಿದ್ರೆ ನಾನ್ ಯಾಕೆ ಆಟೋ ಸ್ಟ್ಯಾಂಡ್ ಬರ್ತಾ ಇದ್ದೆ? ನೀನ್ ಯಾಕೆ ಆಟೋ ಸ್ಟ್ಯಾಂಡ್ ಅಲ್ಲಿ ಇದೆಯಾ ಅದೇಳು. ಐಸಾ ಪುಚ್ಚ हमारा बिजनेस ಏನ್ ಗೊತ್ತು? रियल एस्टेट, इसमें ಎಲ್ಲ ಪ್ರಾಫಿಟ್ आता नहीं, उसको लास्ट ತೋರ್ಸಕ್ಕೆ ಈ ಆಟೋ. ಆಯ್ತಪ್ಪ, ತಲ್ಲಟೆ ಮಾಡ್ಬೇಡ. ನನ್ಗೆ ಅರ್ಜೆಂಟಾಗ ಬೊಟ್ಟಿಕ್ ಹತ್ರ ಹೋಗ್ಲೇಬೇಕಪ್ಪ, ಬ್ಲೌಸ್ ಹೊಲಿಸ್ಬೇಕು. ನಂಗೆ ಮರ್ಯಾದೆ ಪ್ರಶ್ನೆ, ದಯವಿಟ್ಟು ಕರ್ಕೊಂಡೋಗಪ್ಪ ಪ್ಲೀಸ್ ಅಪ್ಪ. ಡಾಲರ್ಸ್ ಅಲ್ಲಿ ದುಡ್ಡು ಕೊಡ್ತೀನಿ. अरे तेरी प्रसादಣ್ಣ ಡಾಲರ್ಸ್ ಅಂತೆ. उन्हें उन कौन ने ट्रम्प उन्हें उधर बैठ को ऐसा सीन गया तो वो डॉलर्स इधर आ जाता है. नहीं क्या भी नहीं बना. ಪ್ಲೀಸ್ ಅಪ್ಪ, ಚಿಲ್ರೆ ಇಟ್ಟಿದ್ಯಾ? 100 ರೂಪಾಯಿ ಆದ್ರೂ तेरे ಚಿಲ್ರೆದು ಕಾಸು ಇದು, ಚಿಲ್ರೆದು ಪಾರಿನ ಚಿಲ್ರೆ ಛೀ. ಪ್ಲೀಸ್ ಅಪ್ಪ, ನನ್ಗೆ ಹಂಗ ಅನ್ಬೇಡ. ತುಂಬಾ ಅರ್ಜೆಂಟ್ ಅಲ್ಲಿ ಇದೆ, ಪ್ಲೀಸ್ ಕರ್ಕೊಂಡೋಗಲ್ ಬಿಟ್ಬಿಡಪ್ಪ ಪ್ಲೀಸ್. ಮನೆನಾಗೆ ಬಿಪಿಗೆ ಬಿಟ್ಬಿಟ್ಟು ಲೈನ್ ಮೇಲೆ ಬಂದ್ರೆ ಇದೊಂದು ನೇತಾಡ್ಕೊಂತು ನಂಗೆ. ಅಯ್ಯೋ ಅರ್ಜೆಂಟ್ ಪಾರ್ಟಿ ಪ್ಲೀಸ್ ಅಪ್ಪ, ದಯವಿಟ್ಟು ಕರ್ಕೊಂಡು ಯಾಕಮ್ಮ ಪ್ಲೀಸ್ ನಂಗೆ Please ತುಂಬಾ ಅಮ್ಮ. ಅರ್ಜೆಂಟ್ ಅಪ್ಪ. ಬೇಟ ಸ್ವಲ್ಪ ಸ್ಲೋ ಆಗೋಗು, ನಿಧಾನಕ್ಕೆ. ಕುಚ್ಚೇನಾರ ಸಿಕ್ಕಾಕೊಂಡ್ಬಿಟ್ಟದ್ದು. ಕುಚ್ಚು ಹ್ಮ್ ಈ ಸೀರೆಗೆ ಅದು ಅಲ್ಲ, ಕುಚ್ಚು. ಕುಚ್ಚು ಈ ಸೀರೆಗೆ ಅದು ಬೇರೆ ಕೇಡು. ಉಪ್ಪ ಲೇಟ್ ಆಗ್ತಿದೆ, ಓಲ್ಡು ಬರಬರ್ ಬಿಟ್ಟು ಇದೀನಿ. ಗಿರ್ನಾನಿ ರೈಟ್ ಮಾಡ್ತು ಒಬ್ಬ ಲೆಫ್ಟ್. ಅರೆ ಅರೆ ಐ ಕೊಡ್ರು ಉತ್ತರ ಜಲ್ದಿ ಉತ್ತರ. ಅಪ್ಪ ನೀನ್ ದೇವ್ರ ಸಿಕ್ದೆ. ಹಿಂಗ್ ಹೋಗ್ಬಿಟ್ಟು ಹಿಂಗ್ ಬಂದ್ಬಿಡ್ತೀನಿ ನೋಡು. ಜಿಪ್ ಅಲ್ಲಿ ಒಂದಷ್ಟು ಚಾಕ್ಲೇಟ್ ಕೊಟ್ಟಿರ್ತೀನಿ, ತಿಂತಾ ಇರು. ಇನ್ನು ಆಟೋ ಸಿಗಲ್ಲಪ್ಪ. ತಗೋ, ಇಟ್ಕೊಂಡಿರು. ಬಂದೆ, ಈಗ ತಾನೇ ಬಂದೆ. ಜಿಪ್ಲಾಕ್ ಕವರ್, ಇಸ್ಪೆ ಪಾರಿನ್ ಚಾಕ್ಲೇಟ್. ಪ್ರಸಾರಣ ಜಿಪ್ಲಾಕ್ ಕವರ್ ಇಲ್ಲ, ಇದ್ರ ಮೇಲೆ ಚಾಕ್ಲೇಟ್ ಹಾಕೊಂಡು ಬಂದ್ಬಿಡ್ತಾರೆ ಪಾರಿನಿಂದ. ಅವ್ರಿಗೇನು ಗೊತ್ತು? ಪೂರ್ತಿ ಪ್ರಪಂಚಕ್ಕೆ ಪರ್ಚೇಸ್ ಮಾಡ್ಬೋದು. ಅದಕ್ಕೆ ಮೇಲೆ ವೇಟಿಂಗ್. ಪಾರಿನ್ ಫುಲ್ ಪಾರಿನ್. ಏ ಜಾಮ शांतम्मा, शिवाजी नगर जा रहा हूँ, आदि क्या माँ? नहीं, मैं जाता, बीबी वेट कर रहा है. ಅದ್ಗೆ ಹೇಳಿದ ಬೊಟ್ಟಿಕ್ ಇದೆ, ಸದ್ಯ ಓಪನ್ ಆಗಿದೆ. ಇಲ್ಲೇ ಕೇಳೋಣ. ಮೇಡಮ್, ನೀವು ದೇವ್ರ ಸಿಕ್ಕಿದ್ರಿ ಮೇಡಮ್. ಫಾರಿನ್ ಇಂದ ಬಂದಿದ್ದೀರಾ? ಹೌದು. ನಿಮ್ಗೆ ಹೆಂಗ್ ಗೊತ್ತಾಯ್ತು? ಈ ಬೆಂಗಳೂರಲ್ಲಿ ಈ ತರ ಮ್ಯಾಚಿಂಗ್ ಬ್ಲೌಸ್ ಸ್ಯಾರಿ ಟ್ರೆಂಡ್ ಹೋಗಿ 5 ವರ್ಷ ಆಯ್ತು. ಇಟ್ಸ್ ವೆರಿ ಔಟ್ಡೇಟೆಡ್ ನೋ. ಆಯ್ತು. ಅಪಾಯಿಂಟ್ಮೆಂಟ್ ತಗೊಂಡಿದ್ದೀರಾ? ಇಲ್ಲ, ಹಾಗೆ ಬಂದ್ಬಿಟ್ಟಿದ್ದೀನಿ. ನೋಡಿ ಮೇಡಮ್, ಇವಾಗ ಬ್ಯಾಂಗ್ಳೂರಲ್ಲಿ ಟ್ರೆಂಡ್ ಏನಿದೆ ಅಂದ್ರೆ, ಫಸ್ಟ್ ಬುಟಿಕ್ ಅಲ್ಲಿ ಅಪಾಯಿಂಟ್ಮೆಂಟ್ ತಗೋಬೇಕು, ಆಮೇಲೆ ಗೂಗಲ್ ಅಲ್ಲಿ ಡಿಸೈನರ್ ಬ್ಲೌಸ್ ಸರ್ಚ್ ಮಾಡ್ಕೊಂಡು ಆಮೇಲೆ ನಮ್ಮ ಹತ್ರ ಬರ್ಬೇಕು. ಆಯ್ತು. ಮುಂದಿನ ಸರಿ ಫ್ಲೈಟ್ ಬುಕ್ ಮಾಡಕ್ ಮೊದಲು ನಿಮ್ಮ ಹತ್ರ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಬಿಟ್ಟೇ ಫ್ಲೈಟ್ ಬುಕ್ ಮಾಡ್ತೀನಿ. ಮೇಡಮ್, ಅರ್ಜೆಂಟ್ ಮೇಡಮ್, ಒಂದು 10 ಬ್ಲೌಸ್ ಹೊಲ್ಕೊಟ್ಬಿಡಿ ಮೇಡಮ್, ಪ್ಲೀಸ್ ಮೇಡಮ್. ಅಳ್ತಿ ಬ್ಲೌಸು ತಂದಿದ್ದೀನಿ ಬೇಕಿದ್ರೆ. ಏನ್ ಈ ಹೇಳ್ತೆಗ? ಹೌದು. ನೋಡಿ ಮೇಡಮ್,
ನೀವು ಈ ಥರ ಔಟ್ಡೇಟೆಡ್ ಆಗಿ ಬ್ಲೌಸ್ ಹಾಕ್ಕೊಂಡು UK US ಫಂಕ್ಷನ್ಗೆ ಹೋಗ್ತೀರಾ, ಅಲ್ಲಿ ಹೋಗ್ಬಿಟ್ಟು ನಮ್ಮ ಬೊಟೆಕ್ ನೇಮ್ನ ಹೇಳ್ತೀರಾ, ನಮ್ಮ ರೆಪ್ಯುಟೇಷನ್ ಎಲ್ಲ ಹಾಳಾಗ್ಬಿಡತ್ತೆ. ಸಾರಿ ಆಗಲ್ಲ. ಡೋಂಟ್ ವೇಸ್ಟ್ ಮೈ ಟೈಮ್. ಮತ್ ನೀವೇ ಅಳತೆ ತಗೊಂಬಿಡಿ. ಅಳತೆ ಗಿಳ್ತೆ ಎಲ್ಲ ಏನು ಬೇಡ, ಕಣ್ಣಲ್ಲೇ ನೋಡ್ಬಿಟ್ಟು ನಿಮಗೆ ಫಿಟ್ ಆಗೋ ಥರ ನಾನು ಸಜೆಸ್ಟ್ ಮಾಡ್ತೀನಿ. ಸ್ಲೀವ್ ಅಳತೆ, ಸ್ಲೀವ್ಲೆಸ್ಸು ಮೇಡಮ್, ಬ್ಯಾಕು. ಬ್ಯಾಕ್ಲೆಸ್ಸು. ಅಯ್ಯೋ 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 1 ಮೀಟರ್ ಬಟ್ಟೆ ತಗೊಂಡು ಸ್ಲೀವ್ಲೆಸ್ ಅಂತೆ ಬ್ಯಾಕ್ಲೆಸ್ ಅಂತೆ. ಏನ್ರಿ ನೀವು ಒಂದಿನ ಬ್ಲೌಸ್ಲೆಸ್ಸೇ ಮಾಡ್ಬಿಡ್ತೀರಾ ಬಿಡಿ. ಹೇ, ಇಟ್ಸ್ ಆಲ್ರೆಡಿ ಇನ್ ದ ಟ್ರೆಂಡ್. ಇಟ್ಸ್ ವಾನಿಶಿಂಗ್ ಬ್ಲೌಸ್. ಅದು ನಂದೇ ಡಿಸೈನ್. ಹಾ, ನೋಡಿ ಅಲ್ಲಿ ನಮ್ಮ ಕ್ಲೈಂಟ್ಸ್ 3-4 ಜನ ಹಾಕೊಂಡು ಮುಂದೆನೆ ಕೂತಿದ್ದಾರೆ ನೋಡಿ ಅಲ್ಲಿ. ಹೌದಾ? ಹೋಗ್ಲಿ, ನಿಮ್ ಚಾರ್ಜ್ ಎಷ್ಟು ಮೇಡಮ್? 2000 ರೂಪೀಸ್ ಆಗತ್ತೆ. 2000? ಆ ಬಡ್ಡಿ ಮಗ ಶಕ್ತಿ ಟೈಲರ್ಸ್ ಒಂದು ಬ್ಲೌಸ್ಗೆ 500 ರೂಪಾಯಿ ತಗೋತದ. ಇವರು 10 ಬ್ಲೌಸಿಗೆ 2000 ಅಂತೆ. ಚೀಪು, ಇಲ್ಲೇ ಕೊಟ್ಬಿಡ್ತೀನಿ. ತಗೊಳ್ಳಿ, 10 ಬ್ಲೌಸ್ ಇದೆ, 2000 ರೂಪಾಯಿ ತಾನೆ, ತಗೊಳ್ಳಿ. ಹೇ, ಐ ಥಿಂಕ್ ಯು ಗಾಟ್ ಕನ್ಫ್ಯೂಸ್ಡ್. ನಾನು ಹೇಳಿದ್ದು 1 ಬ್ಲೌಸ್ಗೆ 2000 ರೂಪೀಸ್ ಆಗುತ್ತೆ ಅಂತ. ಒಂದು ಬ್ಲೌಸಿಗೆ 2000? ಏ ತೂ ತೂ ತೂ, ಹೋದ್ ಸರಿ ಎಲ್ಲ ಕಮ್ಮಿಗೊಳಿಸಿದ್ದೆ ಮೇಡಮ್. ಸ್ವಲ್ಪ ಕಮ್ಮಿ ಮಾಡಿಕೊಡಿ ಮೇಡಮ್. ನೋ Please, madam. ಬಾರ್ಗೇನಿಂಗ್ ಮೇಡಮ್. ಪ್ಲೀಸ್ ಡೋಂಟ್ ವೇಸ್ಟ್ ಮೈ ಟೈಮ್. ಪ್ಲೀಸ್, ನಂಗೆ ಅಲ್ಲಿ ಅರ್ಜೆಂಟ್ ಇದೆ, ಹೊಲಿಸ್ಲೇಬೇಕು. ಆ ಶಕ್ತಿ ಟೈಲರ್ಸು ಮುಚ್ಚಿಬಿಟ್ಟಿದ್ದಾನೆ. ತಗೊಳ್ಳಿ ಮೇಡಮ್, ಪ್ಲೀಸ್ ಡೋಂಟ್ ವೇಸ್ಟ್ ಮೈ ಟೈಮ್. ತಗೊಳ್ಳಿ ಮೇಡಮ್. ಏನ್ ಮಾಡೋದಪ್ಪ ಹೇ, ಹಾಯ್ ಡಾರ್ಲಿಂಗ್. Hi. Hello. ಮೇಡಮ್, ವಾಟ್ ಡಿಸೈನ್? ಎಕ್ಸ್ಕ್ಯೂಸ್ ಮೀ, ನನ್ನ ಬ್ಲೌಸು. ಪ್ಲೀಸ್ ಕಮ್ ಹಿಯರ್. ಸಿ, ಕ್ಲೈಂಟ್ ಬಂದಿದ್ದಾರೆ. ಡೋಂಟ್ ವೇಸ್ಟ್ ಮೈ ಟೈಮ್. ನಾನು ಆಗೋದಿಲ್ಲ ಅಂತ ಹೇಳ್ದೆ ಅಲ್ವಾ? ಪ್ಲೀಸ್ ಗೋ. ಪ್ಲೀಸ್. ಮತ್ತು ನನ್ನ ಬ್ಲೌಸ್ ಎಲ್ಲಿ ಹೊಲಿಸ್ಲಿ? ಇಲ್ಲ, ನಿಮ್ಮ ಏರಿಯಾದಲ್ಲಿ ಹೊಲ್ಸ್ಕೋ. ಹೋಗಮ್ಮ ಹೊಲ್ಸ್ಕೋ. ಡೋಂಟ್ ವೇಸ್ಟ್ ಮೈ ಟೈಮ್. Yeah. So my dresses are ready. ಯಾ, ಕಮ್ ಲೆಟ್ಸ್. Yeah. ಅಮ್ಮ, ಯಾಕೆ? ಏನಾಯ್ತು ಪದ್ದು? ಯಾರು ನನ್ನ ಬ್ಲೌಸ್ ಹೊಲಿತಾ ಇಲ್ವಲ್ಲಮ್ಮ, ಅವಳ ಬೇರೆ ಅವಮಾನ ಮಾಡ್ಬಿಟ್ಟು ಅಯ್ಯೋ, ನನ್ನ ಔಟ್ಡೇಟೆಡ್ ಅಂತಮ್ಮ. ಅಲ್ವೇ ಪದ್ದು, ನೀನು UK ಇದ್ಕೊಂಡು ಈ ತರ ಬ್ಲೌಸು ಮ್ಯಾಚಿಂಗ್ ಸೀರೆ ಎಲ್ಲ ಹಾಕೊಂಡ್ರೆ ಯಾರೇ ನೋಡ್ತಾರೆ? ಹೋಗ್ಲಿ, ನಿಮ್ಮ ಅತ್ತಿಗೆ ಇನ್ಫ್ಲೂಯೆನ್ಸ್ ಮಾಡಿಸ್ಬೇಕಾಗಿತ್ತು, ಫೋನ್ ಮಾಡ್ಬೇಕಿತ್ತು. ಅವಳು ಯಾರ ಮಾತು ಕೇಳಿಲ್ಲ. ಸೆಲೆಬ್ರಿಟಿ ಬಂದ ತಕ್ಷಣ ನೀವು ಹೋಗಿ ನಿಮ್ಮ ಲೋಕಲ್ ಟೈಲರ್ ಹತ್ರ ಹೊಲ್ಸ್ಕೊ ಅಂತ ಹೇಳ್ಬಿಟ್ಲಮ್ಮ. ಅಯ್ಯೋ, ಈಗ ನೀನೇ ಅಲ್ವೇನೆ ನಂಗೆ ಫಾರಿನ್ ಗಂಡ್ ಬೇಕು, ನಂಗೆ ಫಾರಿನ್ ಗಂಡ್ ಬೇಕು ಅಂತ ಹಠ ಮಾಡ್ಕೊಂಡು ಕೂತ್ಕೊಂಡೆ ನಾವು ಗಂಟ್ ಹಾಕಿದ್ವಿ. ಈಗ ನೋಡು, ಅನ್ಭವಿಸ್ತಾ ಇದೀಯಾ. ಹೌದಮ್ಮ, ನಿಮ್ನೆಲ್ಲ ನೋಡ್ತಾ ಇದ್ರೆ ಹೊಟ್ಟೆ ಎಲ್ಲ ಉರಿತದೆ. ನೀವು ಎಷ್ಟು ಚೆನ್ನಾಗಿ ಇಲ್ಲಿ ಖುಷಿಯಾಗಿದ್ದೀರಿ. ಅಲ್ಲಿ ಕೆಲಸದವಳ ಥರ ದುಡ್ಕೊಂಡಿದ್ದೀನಿ. ಈಗ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಮ್ಮ, ಅಲ್ಲಿಂದ ನನ್ನ ಗಂಡಂಗೆ ಹೇಳ್ಬಿಟ್ಟು ನೆಕ್ಸ್ಟ್ ಇಯರ್ ಎಲ್ಲ ಇಲ್ಲೇ ಬಂದ್ಬಿಡ್ತೀವಿ ಅಂದ್ಬಿಟ್ಟು. ಅಯ್ಯೋ, ಮೊದ್ಲ ಕೆಲಸ ಮಾಡೇ ಮಾರಾಯ್ತಿ ಅಲ್ವೇ ಪದ್ದು. ನಿಂಗೊಂದು ವಿಷಯ ಹೇಳ, ನಮ್ಮ ಇಂಡಿಯಾದಲ್ಲಿ ಏನೇ ಕಡಿಮೆ ಆಗಿದೆ, ಹೆಂಗಸ್ರಿಗೆಲ್ಲ ಎಷ್ಟೊಂದು ಸ್ಕೀಮ್ಸ್ ಇದೆ ಗೊತ್ತೇನೆ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡೋರಿಗೆಲ್ಲ ಗೋರ್ಮೆಂಟಿಂದ ದುಡ್ಡು ಸಿಗ್ತಾ ಇದೆ ಕಣೆ. ಬೇಕಾದಷ್ಟು ಫೆಸಿಲಿಟಿ ಇದೆ. ನಿಮ್ಮ ಅಣ್ಣ ನೋಡಿದೆ ತಾನೆ ಎಷ್ಟು ಬಿಸ್ನೆಸ್ ಮಾಡ್ಕೊಂಡು ಎಷ್ಟು ದುಡ್ದಿದ್ದಾನೆ ಅಂತ. ಇಂಥ ಭಾರತ ಜನ್ಮಭೂಮಿಯಲ್ಲಿ ಹುಟ್ಟೋದೇ ಒಂದು ಪುಣ್ಯ ಕಣೆ. ಅಂಥದ್ರಲ್ಲಿ ಈ ಮಣ್ಣಿನ ಋಣ ನಾವು ತೀರ್ಸೋಣ ಕಣೆ. ಎಲ್ಲೋ ಕಾಣದ ದೇಶಕ್ಕೆ ಹೋಗಿ ಯಾಕೆ ಹೊಡೆದಾಡಬೇಕು? ಅಲ್ಲಿ ಋಣ ಯಾಕೆ ನಾವು ತೀರಿಸ್ಬೇಕು ಅಲ್ವಾ? ಅಪ್ಪ ಅಮ್ಮ ಮಕ್ಕಳನ್ನ ಏರೋದು ಯಾಕೆ? ಕೊನೆಗಾಲದಲ್ಲಿ ನಮ್ಗೆ ಹತ್ರ ಇರಲಿ, ನಮ್ಮ ಕಷ್ಟ ಸುಖಕ್ಕಾಗಲಿ ಅಂತ ಕಣೆ. ನೀವೆಲ್ಲೋ ದೂರ ಕೂತ್ಕೊಳೋದು, ವಿಡಿಯೋ ಕಾಲ್ ಮಾಡಿಬಿಟ್ಟು ಚೆನ್ನಾಗಿದೆಯಮ್ಮ, ಚೆನ್ನಾಗಿದೆಯಪ್ಪ ಅನ್ನೋದು ಇದು ಬೇಕಾ? ಮೊದಲು ನಮ್ಮ ಇಂಡಿಯಾಗೆ ಬಾ ಮಾತಾಯಿ, ನೀನು ಇಲ್ಲಿ ಚೆನ್ನಾಗೇ ಇರ್ತೀಯ. ಏನಂತೀರಾ? ಹೌದಮ್ಮ, ಮುಂದಿನ ಸರಿ ನಮ್ಮ ಯಜಮಾನ್ರಿಗೆ ಹೇಳ್ಬಿಟ್ಟು ಇಲ್ಲೇ ಶಿಫ್ಟ್ ಮಾಡ್ತೀನಿ, ಮಕ್ಕಳನ್ನು ಇಲ್ಲೇ ಓದಿಸ್ತೀನಿ. ಅಮ್ಮ, ಈಗ UK ಸಂಭ್ರಮಕ್ಕೆ ನಾನು ಬ್ಲೌಸ್ ಹೊಲಿಸ್ಬೇಕು, ಬಾ ಅಮ್ಮ. ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಗ್ಗೆ ಡ್ರಾಮಾ ಏನಾಗ್ಬೇಕು ಅಂದ್ಲಂತೆ. ಅಯ್ಯೋ ಅಮ್ಮ, ನೋಡಿದ್ರಲ್ಲ ಪದ್ಮಜಾಳ ಕತೆ ಹೇಗಿತ್ತು? ಚೆನ್ನಾಗಿತ್ತಾ? ಇವಾಗ ಪಾತ್ರಗಳ ಪರಿಚಯ. ಪದ್ಮಜಾಳ ತಾಯಿಯಾಗಿ ಜ್ಯೋತಿ ಬಸವರಾಜ್, ತಂದೆಯಾಗಿ ನಿರಂಜನ್, ಅಣ್ಣನಾಗಿ ಯೋಗೇಶ್, ಅತ್ತಿಗೆಯಾಗಿ ಗೀತಶ್ರೀ, ಕೂಲ್ ಜೈನ್ ಮಗ ಸುರೇಶ್, ಕಿಟ್ಟಿ ಫ್ರೆಂಡ್ಸ್ ಮಂಜು, ಶಾಂತಾ ಅನಿಲ್, ಶೋಭಾ, ಶ್ರೀದೇವಿ, ಆಟೋ ಡ್ರೈವರ್ ಆಗಿ ರಾಘವೇಂದ್ರ, ಬೋಟಿಕ್ ಓನರ್ ಆಗಿ ಪೂಜಾ.
ಈ ನಾಟಕದ ಪದ್ಮಜಳ ಆಗಿ ರೂಪಾ ಗಿರೀಶ್, ಹಾಗೆಯೇ ಅವರು ಈ ನಾಟಕದ ಕತೆ ಹಾಗೂ ನಿರ್ದೇಶಕಿ ಕೂಡ.